ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಬ್ರೆಡ್ ಸ್ವೀಟ್ಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಬ್ರೆಡ್ ಸ್ವೀಟ್ಸ್ ಮಾಡ್ಕೊಳ್ಳೋಕ್ಕೆ 5 ಬ್ರೆಡನ್ನು ತೆಗೆದುಕೊಂಡಿದ್ದೀನಿ. ಆ ಬ್ರೆಡ್ಗಳನ್ನು ನಾನು 4 ಪೀಸಸ್ ಆಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಆ ಕಪ್ಪು ಭಾಗ ಏನಿರುತ್ತಲ್ವ ಅದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಾವು ಒಂದರಲ್ಲಿ 4 ಭಾಗವಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಈ ಬ್ರೆಡ್ ಸ್ವೀಟ್ಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ಬೇಗನೆ ಮಾಡ್ಕೊಳ್ಬಹುದು. ನಮ್ಮ ಹತ್ರ ಸಕ್ಕರೆ ಮತ್ತು ಬ್ರೆಡ್ ಇತ್ತು ಅಂತಂದರೆ ಸಾಕು, ಬೇಗನೆ ನಾವು ಬ್ರೆಡ್ ಸ್ವೀಟ್ಸನ್ನು ಮಾಡ್ಕೊಳ್ಬಹುದು. ತುಂಬಾ ಸುಲಭ ಮತ್ತು ಮಾಡ್ಕೊಳ್ಳೋಕ್ಕೂ ಕಡಿಮೆ ಸಮಯದಲ್ಲಿನೇ ಮಾಡಿಟ್ಕೊಂಡು ಬಿಡ್ಬೋದು. ಇವಾಗ ನಾನು ಬ್ರೆಡ್ ಪೀಸಸ್ನೆಲ್ಲ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಹೇಳಿರುವ ಹಾಗೆ ಒಂದು ಬ್ರೆಡ್ಡಲ್ಲಿ 4 ಪೀಸಸ್ ಆಗಿ ನಾನು ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಬ್ರೆಡ್ ಸ್ವೀಟ್ ಸೂಪರ್ ಆಗಿರುತ್ತೆ. ಏನಾದರೂ ಸ್ವೀಟ್ ಆಗಿ ತಿನ್ಬೇಕು ಅನ್ನಿಸ್ದಾಗ ಇದನ್ನು ಮಾಡ್ಕೊಂಡು ಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಬ್ರೆಡ್ ಸ್ವೀಟ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 5 ಬ್ರೆಡ್ ಪೀಸಸನ್ನು ತೆಗೆದುಕೊಂಡಿರೋದ್ರಿಂದ ನೋಡಿ, ಕಪ್ಪಿನ ಅಳತೆಯಲ್ಲಿ ಹೇಳೋದಾದರೆ ಒಂದು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಸಕ್ಕರೆ ಮುಳುಗುವವರೆಗೂ ಮಾತ್ರ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ. ನೋಡಿ, ಈ ಸಕ್ಕರೆ ಒಂದು ಎಳೆ ಪಾಕ ಬರುತ್ತಲ್ವ ಅಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ, ಸಕ್ಕರೆ ಕರಗೋವರೆಗೆ ಇಟ್ಕೊಂಡು ಒಂದೆಳೆ ಪಾಕ ಬರೋವರೆಗೂ ನಾವು ವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕಡೆ ಪಾಕನೂ ಕೂಡ ರೆಡಿ ಆಗಲಿ, ಈ ಕಡೆ ಬ್ರೆಡ್ ಪೀಸಸ್ನೂ ಕೂಡ ನಾವು ತುಪ್ಪದಲ್ಲಿ ಹುರ್ಕೊಂಡು ಬಿಡೋಣ. ಒಂದು ತವಾನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ, ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಸ್ವಲ್ಪ ಕಾದ ನಂತರ ನಾವು ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಪೀಸಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಾವು ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಪೀಸಸನ್ನು ಕೂಡ ನಾವು ತುಪ್ಪದಲ್ಲಿನೇ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಮಾತ್ರ ಹುರ್ಕೊಳ್ಳೋಕೆ ಹೋಗಬೇಡಿ, ತುಪ್ಪವನ್ನೇ ಹಾಕಿ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಬ್ರೆಡ್ ಪೀಸಸ್ಸು ಹುರ್ಕೊಂಡಿರ್ತೀರ, ತುಪ್ಪ ಖಾಲಿಯಾಗಿರುತ್ತೆ, ಮತ್ತು ಎಕ್ಸ್ಟ್ರಾ ತುಪ್ಪವನ್ನು ಹಾಕ್ಕೊಂಡು ಉಳಿದಿರುವಂತಹ ಬ್ರೆಡ್ ಪೀಸಸನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. 2 ಸೈಡನ್ನು ಕೂಡ ನೀವು ಹೊರಳಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಬ್ರೆಡ್ ಪೀಸಸ್ಸು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸೂಪರಾಗಿ ಸ್ವೀಟ್ ಬ್ರೆಡ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ, ತುಂಬಾ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದು ಹೊಸ ರುಚಿನ ನೀವು ಸವಿಬಹುದು ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇವು ಬ್ರೆಡ್ ಪೀಸಸನ್ನು ಹುರ್ಕೊಂಡಿದ್ದಾಯಿತು. ಉಳಿದಿರುವಂಥ ಬ್ರೆಡ್ ಪೀಸಸ್ಗೆ ನಾನು ಮತ್ತೆ ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತೀನಿ. ನೋಡಿ, ಇದೇ ರೀತಿಯಾಗಿ ನೀವು ಉಳಿದಿರುವಂತಹ ಎಲ್ಲ ಬ್ರೆಡ್ ಪೀಸಸನ್ನು ಕೂಡ ಈ ರೀತಿಯಾಗಿ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡಿ. ಅಷ್ಟರಲ್ಲಿ ಪಾಕನೂ ಕೂಡ ರೆಡಿಯಾಗಿರುತ್ತೆ. ನೋಡಿ, ಯಾವಾಗಲಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಬ್ರೆಡ್ಡು ಉಳಿದಿತ್ತು ಅಂತಂದರೆ ಒಂದ್ಸಲನಾದರೂ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಮತ್ತು ಪದೇ ಪದೇನೂ ಕೂಡ ಮಾಡ್ತೀರಾ. ಇವು ಹುರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಪಾಕನೂ ಕೂಡ ರೆಡಿಯಾಗಿತ್ತು. ನಾನು ಮೊದಲಿಗೆ ಹೇಳಿರುವ ಹಾಗೆ ಒಂದೆಳೆ ಪಾಕವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಪಾಕದಲ್ಲಿ ನಾವು ಹುರ್ಕೊಂಡಿರುವಂಥ ಅಂದರೆ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಬ್ರೆಡ್ ಪೀಸಸನ್ನು ಡಿಪ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಷ್ಟೇ. ಇವಾಗ ನಾನು ಹುರ್ಕೊಂಡಿರುವಂತಹ ಬ್ರೆಡ್ ಪೀಸಸನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪೀಸಸ್ ಎಲ್ಲನೂ ಕೂಡ ನಾವು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ಸ್ವೀಟ್ ಬ್ರೆಡ್ ತಿನ್ನಲು ರೆಡಿ ಆಗಿಬಿಡುತ್ತೆ. ನೀವು ಒಂದೊಂದು ಪೀಸಸನ್ನು ನೀವು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು. ನೋಡಿ, ನಾನು ಡಿಪ್ ಮಾಡ್ಕೊಂಡಿರುವಂಥ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ನೋಡಿ, ಯಾವ ರೀತಿಯಾಗಿ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಇದೆ ಅಲ್ವಾ, ಜಸ್ಟ್ ಡಿಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ಅದರಲ್ಲೇ ಇಟ್ಕೊಳ್ಬೇಕಂತೇನಿಲ್ಲ, ಡಿಪ್ ಮಾಡಿ ಇನ್ನೊಂದು ಬೌಲ್ಗೆ ನೀವು ಸರ್ವ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಎಲ್ಲ ಬ್ರೆಡ್ ಪೀಸಸನ್ನು ಕೂಡ ಸಕ್ಕರೆ ಪಾಕದಲ್ಲಿ ಎತ್ತಿ ಇನ್ನೊಂದು ಪ್ಲೇಟ್ಗೆ ಇಟ್ಕೊಂಡ್ಬಿಟ್ರಿ ಅಂತಂದರೆ ಮುಗೀತು. ಸೂಪರ್ ಆಗಿರುವಂತಹ ಸ್ವೀಟ್ ಬ್ರೆಡ್ ರೆಡಿ. ಇದು ತಿನ್ನಲು ತುಂಬ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿಯೂ ಕೂಡ ಇರುತ್ತೆ, ಒಂಥರ ತುಂಬ ಕ್ರಂಚಿನೆಸ್ ಆಗಿಯೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ನಾನು ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅವೆಲ್ಲನೂ ಕೂಡ ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸ್ವೀಟ್ ಬ್ರೆಡ್ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸುಲಭವಾಗಿರುತ್ತೆ, ತುಂಬಾ ತಿನ್ನಲು ಕೂಡ ಸ್ವಾದಿಷ್ಟಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸ್ವೀಟ್ ಬ್ರೆಡ್ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸುಲಭವಾಗಿದೆ ಅಲ್ವಾ? ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ.